ಹಾಕಾಯ್ತು ನಿಮಗಷ್ಟೇ ನೀವು. ಸೊ ನೋ ಪ್ರಾಬ್ಲಮ್. ಐ ಮೀನ್ ಸಿ ದಟ್ಸ್ ವಾಟ್ ಐಮ್ ಟೆಲಿಂಗ್ ಯು. ಇಟ್ಸ್ ಅ partially ಕೆಲವು ಸತಿಗಳಿದಾವೆ. ಮೇ ಬಿ ನಾಟ್ ವೆರಿ ಟ್ರೂ ಟಾಪಿಕ್ಸ್ ಆರ್ ಆಲ್ಸೋ ದೇ, ಬಟ್ ಐಲ್ ಗಿವ್ ಅನ್ ಆನ್ಸರ್ ಆನ್ ದ ಡೇ ವೆನ್ ಇಟ್ ಕಮ್ಸ್. ಓಕೆ, ಸುದೀಪ್ ಸರಿ ಪ್ರಶ್ನೆ ಮಾಡಕ್ಕೆ ನಾನು ಇನ್ನೊಂದ್ಸತಿ ಜರ್ನಲಿಸಂ ಡಿಗ್ರಿ ಓದ್ಕೊಂಡು ಬರಬೇಕು ಅನ್ಸುತ್ತೆ, ಯಾಕಂದ್ರೆ ಎಲ್ಲಾ ಆನ್ಸರ್ಗೂ ಡಿಪ್ಲೊಮ್ಯಾಟಿಕ್ ಆಗಿ. ಇಟ್ಸ್ ನಾಟ್ ಡಿಪ್ಲೊಮ್ಯಾಟಿಕ್. ಯು ಕ್ಯಾನ್ ಆಸ್ಕ್ ಮಿ ಎನಿಥಿಂಗ್. You But can I will ask get me a anything. diplomatic answer. You can ask me anything, because let me tell you, because I've not done any kind of wrong things in life, I'm still here. Because I'm legally right. ನೀವೇನೇ ಪ್ರಶ್ನೆ ಕೇಳಿದ್ರು ಲೀಗಲಿ ರೈಟ್ ಇರೋದೇ ಕೇಳಬೇಕು. ಅಂಥದ್ದೆಲ್ಲ ಮಾಡಿದ್ದೀನಿ ನಾನು. ರಾಂಗ್ ಇರೋದು ನಾನು ಮಾಡಿಲ್ಲ. ನೀವು ಕೇಳಿದಕ್ಕೆ ಯಾಕೆ ಇಲ್ಲಿ ಉತ್ತರ ಕೊಟ್ಟಿಲ್ಲ ಅಂದ್ರೆ, ಆ ಸಂಸ್ಥೆ ಬಿಗ್ ಬಾಸ್ ಅನ್ನೋ ಒಂದು ಸಂಸ್ಥೆ, ಆ ಕಲರ್ಸ್ ವಾಹಿನಿ ಅನ್ನೋ ಸಂಸ್ಥೆ, ಅವೆರಡಕ್ಕೂ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಅಂಡ್ ಐ ವ್ಯಾಲ್ಯೂ ದಟ್ ಅ ಲಾಟ್. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಾನು ಯಾವ ಇದರಲ್ಲಿ ನಾನು ಟ್ವೀಟ್ ಮಾಡೋದು, ಅದನ್ನ ನಾನು ಏನೇನಕ್ಕೆ ಉತ್ತರ ಕೊಡಬೇಕು, ಆ ವೇದಿಕೆ ಮೇಲೆ ಕೊಟ್ಟಾಗ ಅವರಿಗೂ ಒಂದು ಗೌರವ, ನಾನು ಅವ್ರಿಗೆ ತೋರಿಸೋ ರೆಸ್ಪೆಕ್ಟ್, ಅಂಡ್ ನನ್ನ ಟ್ವೀಟಿಗೂ ಒಂದು ಅರ್ಥ ಕೊಡೋಕ್ಕೆ ಎಲ್ಲ ಅಂತ ಆ ವೇದಿಕೆ ನನಗೆ ಬೇಕು. ಆ ವೇದಿಕೆಯಲ್ಲಿ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ನೀವು ಇರ್ತೀರಲ್ಲ ಕ್ಯಾಮ್ರಾ ಎತ್ಕೊಂಡು. 100%. That's our business. ಫೈನಲಿ ಅವರೇ ಹೇಳಿದ್ರು ಬಿಸ್ನೆಸ್. It is. It's okay. ಮೂವಿಂಗ್ ಆನ್ ಸರ್, ಈಗ OTT ಜಮಾನ. ಸುದೀಪ್ ಅವರು ಕೂಡ ಅದರಲ್ಲೂ ಕನ್ನಡದ OTT ಎಕ್ಸ್ಕ್ಲೂಸಿವ್ ಕಂಟೆಂಟ್ ಏನಾದ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರಾ, ಅಥವಾ ಅಂಥದ್ದೊಂದು ನಿರೀಕ್ಷೆ ನಾವು ಇಟ್ಕೊಳ್ಬಹುದಾ ಅನ್ನೋದು ಅಭಿಮಾನಿಗಳ ಪ್ರಶ್ನೆ. ನಾನು ಸುದೀಪ್ ಸರ್ ಬರ್ತಿದ್ದಾರೆ ನಮ್ಮ ಈವೆಂಟ್ಗೆ ಅಂದಾಗ ಏನ್ ಪ್ರಶ್ನೆ ಕೇಳಬಹುದು ಅಂತ ನಿಮ್ಮ ಅಭಿಮಾನಿಗಳನ್ನ ಒಂದು 4 ಜನ ಕೇಳಿದಾಗ ಇದನ್ನ ಮರೀದೇ ಕೇಳಿ ಅಂತ ಹೇಳಿದ್ದಾರೆ. ಹಾಗಾಗಿ OTT ಎಕ್ಸ್ಕ್ಲೂಸಿವ್ ಕನ್ನಡ ಸುದೀಪ್ ಅವರ ಕಡೆಯಿಂದ ನಾವು ನಿರೀಕ್ಷೆ ಮಾಡಬಹುದಾ? ನನ್ನ ಎಂಜಿನಿಯರಿಂಗ್ ಹತ್ರ ಬರ್ಬೇಕಾದ್ರೆ ನನ್ನ ಒಂದು ಕನಸಿದ್ದು ನಾನು ಬೆಳ್ಳಿ ತೆರೆಯಲ್ಲಿ ಒಂದು ನಾಯಕನಾಗಬೇಕು ಅಂತ. ಅಲ್ಲೇ ಚೆನ್ನಾಗಿದ್ದೀನಿ. ಕನ್ನಡನಲ್ಲಿ ಬೆಳೆಸ್ಬೇಕಿತ್ತು, ಕನ್ನಡನಲ್ಲಿ ತಗೊಂಡೋಗ್ಬೇಕಿತ್ತು, ಅಲ್ಲಿ ತಗೊಂಡೋಗಿದ್ದೀವಿ. ಬೆಳ್ಳಿ ತೆರೆ ಮೇಲೆ ಏನ್ ಬರುತ್ತೋ ಆಮೇಲೆ ಅದನ್ನಷ್ಟು OTT ಹಾಕ್ತಾರೆ. ಚೆನ್ನಾಗಿದೆ. ಸೂಪರ್. ಪ್ಯಾನ್ ಇಂಡಿಯಾ ಮೂವಿಗಳಾಗ್ತಾ ಇದೆ, ಬಿಗ್ ಬಜೆಟ್ ಮೂವಿಗಳಾಗ್ತಾ ಇದೆ. ಒಬ್ಬ ನಟನಾಗಿ, ನಿರ್ದೇಶಕರಾಗಿ, ಹಾಗೆ ಚಿತ್ರೋದ್ಯಮವನ್ನ ಬಹಳ ವರ್ಷದಿಂದ ನೋಡಿರೋರಾಗಿ, ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ಬಿಗ್ ಬಜೆಟ್ ಸಿನಿಮಾ ಅನ್ನೋದು ಬರ್ಡನ್ ಆಗ್ತಿದ್ಯಾ, ಬ್ಲೆಸ್ಸಿಂಗ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ? ಏನಿಲ್ಲಮ್ಮ, ಐ ಥಿಂಕ್ ಇಟ್ಸ್ ಅ ನೈಸ್ ಥಿಂಗ್. ಸಿ ವಾಟ್ ಐ ಆಮ್ ಸೇಯಿಂಗ್ ಇಸ್, ದಿನ ಬೆಳಗಾದ್ರೆ ಮನೆ ಒಳಗಡೆ ತಿಂಡಿ ತಿನ್ನೋದು ಒಳ್ಳೇದೆ, ಮನೆ ಅಡುಗೆ ಒಳ್ಳೇದೆ, ಅಪರೂಪಕ್ಕೊಂದ್ಸತಿ ಮನೆಯವರೆಲ್ಲ ಸೇರಿ ಹೊರಗಡೆ ಊಟ ಮಾಡೋದು ಒಳ್ಳೇದೆ, ಅದೇ ತರ ಒಂದು ಎಲೆ ಊಟನೂ ಒಳ್ಳೇದೆ, ಸಿಂಪಲ್ ಆಗಿ ಒಂದು ಡಯಟ್ ಊಟನೂ ಒಳ್ಳೇದು. ಎಲ್ಲಾ ತರ ಬೇಕಾಗುತ್ತೆ ಒಂದು ಚಿತ್ರರಂಗ ಬೆಳಿಬೇಕಾದ್ರೆ. ಪ್ಯಾನ್ ಇಂಡಿಯಾ ಇಸ್ ನಾಟ್ exactly a budget oriented debate or a thing. Pan India is just an intention to reach everywhere. Now ಒಂದು ಹೇಳೋ ಕತೆ ಪ್ಯಾನ್ ಇಂಡಿಯಾ. ಓಕೆ, ರೈಟ್. ಇವಾಗ ನೀವು OTT ತಗೊಂಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ಇವತ್ತಿಗೆ ಆಲ್ ಆಫ್ ಯು ಆರ್ ವಾಚಿಂಗ್ ಕೊರಿಯನ್ ಸೀರೀಸ್, ರೈಟ್? ಸೊ ಡು ಯು ಸೇ ದಟ್ ಇಸ್ ಪ್ಯಾನ್ ಇಂಡಿಯಾ? ಅವರು ಕೊರಿಯಾದಲ್ಲಿ ಸಿನಿಮಾ ಮಾಡಬೇಕಾದ್ರೆ ಇಟ್ ಈಸ್ ಸಚ್ ಅ ಸ್ಮಾಲ್ ಕಂಟ್ರಿ. ಅವ್ರಿಗೆ ಗೊತ್ತಿತ್ತಾ ಆಲ್ ಓವರ್ ದ ವರ್ಲ್ಡ್ ಪಾಪ್ಯುಲರ್ ಆಗ್ತಾರೆ ಅವರು, ಆಲ್ ಓವರ್ ದ ವರ್ಲ್ಡ್ ನೋಡ್ತಾರೆ. ಇವತ್ತು ನಿಮಗೆ ಇವತ್ತು ಎಲ್ಲ ಜೆನ್ಸಿ ಎಲ್ಲ ಬಂದಿದ್ದಾರೆ, ಹಿಂಗೆ ಎಲ್ಲ ಅಲ್ಲಿಂದನೇ ಬಂದಿರೋದು, ಯಾವುದು ಇಂಡಿಯನ್ ಕಲ್ಚರ್ ಅಲ್ಲ ಅದು. ಕರೆಕ್ಟ್. ಸೊ ಐ ಥಿಂಕ್ ವಾಂಟಿಂಗ್ ಟು ಡೂ ಬೆಟರ್, ವಾಂಟಿಂಗ್ ಟು ಗ್ರೋ, ಕನ್ನಡ ಚಿತ್ರರಂಗನ ಅಥವಾ ಭಾರತೀಯ ಚಿತ್ರರಂಗನ ತಗೊಂಡು ಬೇರೆ ಕಡೆ ಹೋಗೋಕೆ ಆಸೆ ಪಡೋದು, ಕನ್ನಡ ಚಿತ್ರರಂಗನ ತಗೊಂಡಾಗ ಇಡೀ ಭಾರತದಲ್ಲಿ ಹೋಗ್ಬೇಕದು ಅಂತ ಆಸೆ ಪಡೋದು ತಪ್ಪೇ ಅಲ್ಲ. ಪ್ಯಾನ್ ಇಂಡಿಯಾ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಬೇರೆ ಟರ್ಮ್ ಇಲ್ಲ. ಸೊ ವೆನ್ ಯು ಸಿಟ್ ಓವರ್ ಹಿಯರ್ ದೇ ವಾಂಟ್ ಟು ಪುಟ್ ಇಟ್ ಅಸ್ ಆಲ್ ಓವರ್ ಲ್ಯಾಂಗ್ವೇಜ್ ಇರೋದ್ರಿಂದ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ದಟ್ಸ್ ಓಕೆ, ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ವೈಯಕ್ತಿಕವಾಗಿ ನಿಮಗೆ ಕೆಪಾಸಿಟಿ ಇದ್ದು ನೀವು ಡೋಂಟ್ ಫರ್ಗೆಟ್, ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಇಟ್ ಇಸ್ a lot of budget for promotions. ನೀವು ಸಿನಿಮಾ ಮೇ ಬಿ ಈವನ್ ದ ಸಿನಿಮಾ ಕನ್ನಡ ಬಡ್ಜೆಟ್ ಅಲ್ಲಿ ಏನ್ ತೆಗಿತಾ ಇದೀವಿ ಅದೇ ಬಡ್ಜೆಟ್ ಇರ್ಬೋದು, ಕರೆಕ್ಟ್? ಬಟ್ ಪ್ರಮೋಷನ್ಸ್ ಅಂತ ಏನ್ ಮಾಡ್ತೀವಿ ದಟ್ ನೀಡ್ಸ್ ಅ ಲಾಟ್ ಆಫ್ ಮನಿ. ಸೊ ಆ ಕೆಪಾಸಿಟಿ ಒಬ್ಬ ನಿರ್ಮಾಪಕರಿಗಿದ್ರೆ ಹಾಗಂತ ದೇ ಆರ್ ನಾಟ್ ನೆಗ್ಲೆಕ್ಟಿಂಗ್ ಕನ್ನಡ. ಮ್ಯಾಮ್ ಫಸ್ಟ್ ಪ್ರಯಾರಿಟಿ ಕನ್ನಡ, ಯಾಕಂತ ತೆಗ್ದಿರೋದು ಕನ್ನಡದಲ್ಲಿ ಅವರು. ಐ ಡೋಂಟ್ ಥಿಂಕ್ ಎನಿಥಿಂಗ್ ಇಸ್ ರಾಂಗ್ ಅಂಡ್ ಇಟ್ ಈಸ್ ನಾಟ್ ಅ ಬರ್ಡನ್ ಎಟ್ ಆಲ್. ಅದರಲ್ಲಿ ಏನಿದೆ ತಪ್ಪು? ಹಾಕಾಯ್ತು ನಿಮಗಷ್ಟೇ ನೀವು. ಸೊ ನೋ ಪ್ರಾಬ್ಲಮ್. ಐ ಮೀನ್ ಸಿ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಇಟ್ಸ್ ಅ partially ಕೆಲವು ಸತಿಗಳಿದಾವೆ. ಮೇ ಬಿ ನಾಟ್ ವೆರಿ ಟ್ರೂ ಟಾಪಿಕ್ಸ್ ಆರ್ ಆಲ್ಸೋ ದೇ, ಬಟ್ ಐ ವಿಲ್ ಗಿವ್ ಅನ್ ಆನ್ಸರ್ ಆನ್ ದ ಡೇ ವೆನ್ ಇಟ್ ಕಮ್ಸ್.
ಓಕೆ ಸುದೀಪ್ ಸರಿ ಪ್ರಶ್ನೆ ಮಾಡಕ್ಕೆ ನಾನು ಇನ್ನೊಂದ್ಸತಿ ಜರ್ನಲಿಸಂ ಡಿಗ್ರಿ ಓದ್ಕೊಂಡು ಬರಬೇಕು ಅನ್ಸುತ್ತೆ, ಯಾಕಂದ್ರೆ ಎಲ್ಲಾ ಆನ್ಸರ್ಗೂ ಡಿಪ್ಲೊಮ್ಯಾಟಿಕ್ ಆಗೇ. It's not diplomatic. You can ask me anything. You But can I will ask get me the anything. diplomatic answer. You can ask me anything because let me tell you. Because I've not done any kind of wrong things in life, I'm still here. Because I'm legally right. ನೀವೇನೇ ಪ್ರಶ್ನೆ ಕೇಳಿದ್ರು ಲೀಗಲಿ ರೈಟ್ ಇರೋದೇ ಕೇಳಬೇಕು. ಅಂಥದ್ದೆಲ್ಲ ಮಾಡಿದ್ದೀನಿ ನಾನು. ರಾಂಗ್ ಇರೋದು ನಾನು ಮಾಡಿಲ್ಲ. ನೀವು ಕೇಳಿದಕ್ಕೆ ಯಾಕೆ ಇಲ್ಲಿ ಉತ್ತರ ಕೊಟ್ಟಿಲ್ಲ ಅಂದ್ರೆ, ಆ ಸಂಸ್ಥೆ ಬಿಗ್ ಬಾಸ್ ಅನ್ನೋ ಒಂದು ಸಂಸ್ಥೆ, ಆ ಕಲರ್ಸ್ ವಾಹಿನಿ ಅನ್ನೋ ಸಂಸ್ಥೆ, ಅವೆರಡಕ್ಕೂ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಅಂಡ್ ಐ ವ್ಯಾಲ್ಯೂ ದಟ್ ಅ ಲಾಟ್. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಾನು ಯಾವ ಇದರಲ್ಲಿ ನಾನು ಟ್ವೀಟ್ ಮಾಡೋದು ಅದನ್ನ ನಾನು ಏನೇನಕ್ಕೆ ಉತ್ತರ ಕೊಡಬೇಕು, ಆ ವೇದಿಕೆ ಮೇಲೆ ಕೊಟ್ಟಾಗ ಅವರಿಗೂ ಒಂದು ಗೌರವ, ನಾನು ಅವ್ರಿಗೆ ತೋರಿಸೋ ರೆಸ್ಪೆಕ್ಟ್ ಅಂಡ್ ನನ್ನ ಟ್ವೀಟಿಗೂ ಒಂದು ಅರ್ಥ ಕೊಡೋಕ್ಕೆ ಎಲ್ಲ ಅಂತ ಆ ವೇದಿಕೆ ನನಗೆ ಬೇಕು. ಆ ವೇದಿಕೆಯಲ್ಲಿ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ನೀವು ಇರ್ತೀರಲ್ಲ ಕ್ಯಾಮ್ರಾ ಎತ್ಕೊಂಡು. 100%. That's our business. See, finally ಅವರೇ ಹೇಳಿದ್ರು ಬಿಸ್ನೆಸ್. It is. It's okay. ಮೂವಿಂಗ್ ಆನ್ ಸರ್, ಈಗ OTT ಜಮಾನ, ಸುದೀಪ್ ಅವರು ಕೂಡ ಅದರಲ್ಲೂ ಕನ್ನಡದ OTT ಎಕ್ಸ್ಕ್ಲೂಸಿವ್ ಕಂಟೆಂಟ್ ಏನಾದ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರಾ, ಅಥವಾ ಅಂಥದ್ದೊಂದು ನಿರೀಕ್ಷೆ ನಾವು ಇಟ್ಕೊಳ್ಬಹುದಾ ಅನ್ನೋದು ಅಭಿಮಾನಿಗಳ ಪ್ರಶ್ನೆ. ನಾನು ಸುದೀಪ್ ಸರ್ ಬರ್ತಿದ್ದಾರೆ ನಮ್ಮ ಈವೆಂಟ್ಗೆ ಅಂದಾಗ ಏನ್ ಪ್ರಶ್ನೆ ಕೇಳಬಹುದು ಅಂತ ನಿಮ್ಮ ಅಭಿಮಾನಿಗಳನ್ನ ಒಂದ್ 4 ಜನ ಕೇಳಿದಾಗ ಇದನ್ನ ಮರೀರೇ ಕೇಳಿ ಅಂತ ಹೇಳಿದ್ದಾರೆ. ಹಾಗಾಗಿ OTT ಎಕ್ಸ್ಕ್ಲೂಸಿವ್ ಕನ್ನಡ ಸುದೀಪ್ ಅವರ ಕಡೆಯಿಂದ ನಾವು ನಿರೀಕ್ಷೆ ಮಾಡಬಹುದಾ? ನನ್ನ ಎಂಜಿನಿಯರಿಂಗ್ ಹತ್ರ ಬರ್ಬೇಕಾದ್ರೆ ನನ್ನ ಒಂದು ಕನಸಿದ್ದು ನಾನು ಬೆಳ್ಳಿ ತೆರೆಯಲ್ಲಿ ಒಂದು ನಾಯಕನಾಗಬೇಕು ಅಂತ. ಅಲ್ಲೇ ಚೆನ್ನಾಗಿದ್ದೀನಿ. ಕನ್ನಡನಲ್ಲಿ ಬೆಳೆಸ್ಬೇಕಿತ್ತು, ಕನ್ನಡನಲ್ಲಿ ತಗೊಂಡೋಗ್ಬೇಕಿತ್ತು, ಅಲ್ಲಿ ತಗೊಂಡೋಗಿದ್ದೀವಿ. ಬೆಳ್ಳಿ ತೆರೆ ಮೇಲೆ ಏನ್ ಬರುತ್ತೋ ಆಮೇಲೆ ಅದನ್ನಷ್ಟು OTT ಹಾಕ್ತಾರೆ. ಚೆನ್ನಾಗಿದೆ. ಸೂಪರ್. ಪಾನ್ ಇಂಡಿಯಾ ಮೂವಿಗಳಾಗ್ತಾ ಇದೆ, ಬಿಗ್ ಬಜೆಟ್ ಮೂವಿಗಳಾಗ್ತಾ ಇದೆ. ಒಬ್ಬ ನಟನಾಗಿ, ನಿರ್ದೇಶಕರಾಗಿ, ಹಾಗೆ ಚಿತ್ರೋದ್ಯಮವನ್ನ ಬಹಳ ವರ್ಷದಿಂದ ನೋಡಿರೋರಾಗಿ, ಈ ಪಾನ್ ಇಂಡಿಯಾ ಸಿನಿಮಾ ಅಥವಾ ಬಿಗ್ ಬಜೆಟ್ ಸಿನಿಮಾ ಅನ್ನೋದು ಬರ್ಡನ್ ಆಗ್ತಿದ್ಯಾ, ಬ್ಲೆಸ್ಸಿಂಗ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ? ಏನಿಲ್ಲಮ್ಮ, ಐ ಥಿಂಕ್ ಇಟ್ಸ್ ಅ ನೈಸ್ ಥಿಂಗ್. ಸಿ ವಾಟ್ ಐ ಆಮ್ ಸೇಯಿಂಗ್ ಇಸ್, ದಿನ ಬೆಳಗಾದ್ರೆ ಮನೆ ಒಳಗಡೆ ತಿಂಡಿ ತಿನ್ನೋದು ಒಳ್ಳೇದೇ, ಮನೆ ಅಡುಗೆ ಒಳ್ಳೇದೇ, ಅಪರೂಪಕ್ಕೆ ಒಂದ್ಸತಿ ಮನೆಯವರೆಲ್ಲ ಸೇರಿ ಹೊರಗಡೆ ಊಟ ಮಾಡೋದು ಒಳ್ಳೇದೇ, ಅದೇ ತರ ಒಂದು ಎಲೆ ಊಟನೂ ಒಳ್ಳೇದೇ, ಸಿಂಪಲ್ ಆಗಿ ಒಂದು ಡಯಟ್ ಊಟನೂ ಒಳ್ಳೇದು. ಎಲ್ಲಾ ತರ ಬೇಕಾಗುತ್ತೆ ಒಂದು ಚಿತ್ರರಂಗ ಬೆಳಿಬೇಕಾದ್ರೆ. ಪ್ಯಾನ್ ಇಂಡಿಯಾ ಇಸ್ ನಾಟ್ exactly a budget oriented debate or a thing. Pan India is just an intention to reach everywhere. Now ಒಂದು ಹೇಳೋ ಕತೆ ಪ್ಯಾನ್ ಇಂಡಿಯಾ, ಓಕೆ ರೈಟ್. ಇವಾಗ ನೀವು OTT ತಗೊಂಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ಇವತ್ತಿಗೆ ಆಲ್ ಆಫ್ ಯು ಆರ್ ವಾಚಿಂಗ್ ಕೊರಿಯನ್ ಸೀರೀಸ್, ರೈಟ್? ಸೊ ಡು ಯು ಸೇ ದಟ್ ಇಸ್ ಪ್ಯಾನ್ ಇಂಡಿಯಾ? ಅವರು ಕೊರಿಯಾದಲ್ಲಿ ಸಿನಿಮಾ ಮಾಡಬೇಕಾದ್ರೆ ಇಟ್ ಈಸ್ ಸಚ್ ಅ ಸ್ಮಾಲ್ ಕಂಟ್ರಿ. ಅವ್ರಿಗೆ ಗೊತ್ತಿತ್ತ ಆಲ್ ಓವರ್ ದ ವರ್ಲ್ಡ್ ಪಾಪ್ಯುಲರ್ ಆಗ್ತಾರೆ ಅವರು, ಆಲ್ ಓವರ್ ದ ವರ್ಲ್ಡ್ ನೋಡ್ತಾರೆ. ಇವತ್ತು ನಿಮಗೆ ಇವತ್ತು ಎಲ್ಲ ಜೆನ್ಜಿ ಎಲ್ಲ ಬಂದಿದ್ದಾರೆ, ಹಿಂಗೆ ಎಲ್ಲ ಅಲ್ಲಿಂದನೇ ಬಂದಿರೋದು, ಯಾವುದು ಇಂಡಿಯನ್ ಕಲ್ಚರ್ ಅಲ್ಲ ಅದು, ಕರೆಕ್ಟ್? ಸೊ ಐ ಥಿಂಕ್ ವಾಂಟಿಂಗ್ ಟು ಡೂ ಬೆಟರ್, ವಾಂಟಿಂಗ್ ಟು ಗ್ರೋ, ಕನ್ನಡ ಚಿತ್ರರಂಗನ ಅಥವಾ ಭಾರತೀಯ ಚಿತ್ರರಂಗನ ತಗೊಂಡು ಬೇರೆ ಕಡೆ ಹೋಗೋಕೆ ಆಸೆ ಪಡೋದು, ಕನ್ನಡ ಚಿತ್ರರಂಗನ ತಗೊಂಡಾಗ ಇಡೀ ಭಾರತದಲ್ಲಿ ಹೋಗ್ಬೇಕದು ಅಂತ ಆಸೆ ಪಡೋದು ತಪ್ಪೇ ಅಲ್ಲ. ಪ್ಯಾನ್ ಇಂಡಿಯಾ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಬೇರೆ ಟರ್ಮ್ ಇಲ್ಲ. ಸೊ ವೆನ್ ಯು ಸಿಟ್ ಓವರ್ ಹಿಯರ್ ದೇ ವಾಂಟ್ ಟು ಪುಟ್ ಇಟ್ ಅಸ್ ಆಲ್ ಓವರ್ ಲ್ಯಾಂಗ್ವೇಜ್ ಇರೋದ್ರಿಂದ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ದಟ್ಸ್ ಓಕೆ, ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ವೈಯಕ್ತಿಕವಾಗಿ ನಿಮಗೆ ಕೆಪಾಸಿಟಿ ಇದ್ದು ನೀವು ಡೋಂಟ್ ಫರ್ಗೆಟ್ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಇಟ್ ಇಸ್ a lot of budget for promotions. ನೀವು ಸಿನಿಮಾ ಮೇ ಬಿ ಈವನ್ ದ ಸಿನಿಮಾ ಕನ್ನಡ ಬಡ್ಜೆಟ್ ಏನ್ ತೆಗಿತಾ ಇದೀವಿ ಅದೇ ಬಡ್ಜೆಟೆಡ್ ಇರ್ಬೋದು, ಕರೆಕ್ಟ್? ಬಟ್ ಪ್ರಮೋಷನ್ಸ್ ಅಂತ ಏನ್ ಮಾಡ್ತೀವಿ ದಟ್ ನೀಡ್ಸ್ ಅ ಲಾಟ್ ಆಫ್ ಮನಿ. ಸೊ ಆ ಕೆಪಾಸಿಟಿ ಒಬ್ಬ ನಿರ್ಮಾಪಕರಿಗಿದ್ರೆ ಹಾಗಂತ ದೇ ಆರ್ ನಾಟ್ ನೆಗ್ಲೆಕ್ಟಿಂಗ್ ಕನ್ನಡ. ಮ್ಯಾಮ್ ಫಸ್ಟ್ ಪ್ರಯಾರಿಟಿ ಕನ್ನಡ, ಯಾಕಂತ ತೆಗ್ದಿರೋದು ಕನ್ನಡದಲ್ಲೇ ಅವರು. ಐ ಡೋಂಟ್ ಥಿಂಕ್ ಎನಿಥಿಂಗ್ ಇಸ್ ರಾಂಗ್ ಅಂಡ್ ಇಟ್ ಈಸ್ ನಾಟ್ ಅ ಬರ್ಡನ್ ಅಟ್ ಆಲ್. ಅದರಲ್ಲಿ ಏನಿದೆ ತಪ್ಪು? ಹಾಗಾಯ್ತು ನಿಮಗಷ್ಟೇ ನೀವು. ಸೊ ನೋ ಪ್ರಾಬ್ಲಮ್. ಐ ಮೀನ್ ಸಿ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ದೇರ್ ಇಸ್ ಇಟ್ಸ್ ಅ ಪಾರ್ಷಿಯಲಿ ಕೆಲವು ಸತ್ಯಗಳಿದಾವೆ, ಮೇ ಬಿ ನಾಟ್ ವೆರಿ ಟ್ರೂ ಟಾಪಿಕ್ಸ್ ಆರ್ ಆಲ್ಸೋ ದೇರ್, ಬಟ್ ಐ ವಿಲ್ ಗಿವ್ ಅನ್ ಆನ್ಸರ್ ಆನ್ ದ ಡೇ ವೆನ್ ಇಟ್ ಕಮ್ಸ್. ಓಕೆ ಸುದೀಪ್ ಸರಿ ಪ್ರಶ್ನೆ ಮಾಡಕ್ಕೆ ನಾನು ಇನ್ನೊಂದ್ಸತಿ ಜರ್ನಲಿಸಂ ಡಿಗ್ರಿ ಓದ್ಕೊಂಡು ಬರಬೇಕು ಅನ್ಸುತ್ತೆ, ಯಾಕಂದ್ರೆ ಎಲ್ಲಾ ಆನ್ಸರ್ಗೂ ಡಿಪ್ಲೊಮ್ಯಾಟಿಕ್ ಆಗೇ. ಇಟ್ಸ್ ನಾಟ್ ಡಿಪ್ಲೊಮ್ಯಾಟಿಕ್. ಯು ಕ್ಯಾನ್ ಆಸ್ಕ್ ಮಿ ಎನಿಥಿಂಗ್.
You But can I will ask get me the diplomatic anything. answer. You can ask me anything because let me tell you, because I've not done any kind of wrong things in life, I'm still here. Because I'm legally right. ನೀವೇನೇ ಪ್ರಶ್ನೆ ಕೇಳಿದ್ರು ಲೀಗಲಿ ರೈಟ್ ಇರೋದೇ ಕೇಳಬೇಕು ಅಂಥದ್ದೆಲ್ಲ ಮಾಡಿದ್ದೀನಿ ನಾನು. ರಾಂಗ್ ಇರೋದು ನಾನು ಮಾಡಿಲ್ಲ. ನೀವು ಕೇಳಿದಕ್ಕೆ ಯಾಕೆ ಇಲ್ಲಿ ಉತ್ತರ ಕೊಟ್ಟಿಲ್ಲ ಅಂದ್ರೆ, ಆ ಸಂಸ್ಥೆ ಬಿಗ್ ಬಾಸ್ ಅನ್ನೋ ಒಂದು ಸಂಸ್ಥೆ, ಆ ಕಲರ್ಸ್ ವಾಹಿನಿ ಅನ್ನೋ ಸಂಸ್ಥೆ, ಅವೆರಡಕ್ಕೂ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಅಂಡ್ ಐ ವ್ಯಾಲ್ಯೂ ದಟ್ ಅ ಲಾಟ್. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಾನು ಯಾವ ಇದರಲ್ಲಿ ನಾನು ಟ್ವೀಟ್ ಮಾಡೋದು ಅದನ್ನ ನಾನು ಏನೇನಕ್ಕೆ ಉತ್ತರ ಕೊಡಬೇಕು ಆ ವೇದಿಕೆ ಮೇಲೆ ಕೊಟ್ಟಾಗ ಅವರಿಗೂ ಒಂದು ಗೌರವ, ನಾನು ಅವ್ರಿಗೆ ತೋರಿಸೋ ರೆಸ್ಪೆಕ್ಟ್ ಅಂಡ್ ನನ್ನ ಟ್ವೀಟಿಗೂ ಒಂದು ಅರ್ಥ ಕೊಡೋಕ್ಕೆ ಎಲ್ಲ ಅಂತ ಆ ವೇದಿಕೆ ನನಗೆ ಬೇಕು. ಆ ವೇದಿಕೆಯಲ್ಲಿ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ನೀವು ಇರ್ತೀರಲ್ಲ ಕ್ಯಾಮ್ರಾ ಎತ್ಕೊಂಡು. 100%. That's our business. See, Yeah. ಫೈನಲಿ ಅವರೇ ಹೇಳಿದ್ರು ಬಿಸ್ನೆಸ್. It is. Okay. ಮೂವಿಂಗ್ ಆನ್ ಸರ್, ಈಗ OTT ಜಮಾನ, ಸುದೀಪ್ ಅವರು ಕೂಡ ಅದರಲ್ಲೂ ಕನ್ನಡದ OTT ಎಕ್ಸ್ಕ್ಲೂಸಿವ್ ಕಂಟೆಂಟ್ ಏನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರಾ, ಅಥವಾ ಅಂಥದ್ದೊಂದು ನಿರೀಕ್ಷೆ ನಾವು ಇಟ್ಕೊಳ್ಬಹುದಾ ಅನ್ನೋದು ಅಭಿಮಾನಿಗಳ ಪ್ರಶ್ನೆ. ನಾನು ಸುದೀಪ್ ಸರ್ ಬರ್ತಿದ್ದಾರೆ ನಮ್ಮ ಈವೆಂಟ್ಗೆ ಅಂದಾಗ ಏನ್ ಪ್ರಶ್ನೆ ಕೇಳಬಹುದು ಅಂತ ನಿಮ್ಮ ಅಭಿಮಾನಿಗಳನ್ನ ಒಂದು 4 ಜನ ಕೇಳಿದಾಗ ಇದನ್ನ ಮರೀರೇ ಕೇಳಿ ಅಂತ ಹೇಳಿದ್ದಾರೆ. ಹಾಗಾಗಿ OTT ಎಕ್ಸ್ಕ್ಲೂಸಿವ್ ಕನ್ನಡ ಸುದೀಪ್ ಅವರ ಕಡೆಯಿಂದ ನಾವು ನಿರೀಕ್ಷೆ ಮಾಡಬಹುದಾ? ನನ್ನ ಎಂಜಿನಿಯರಿಂಗ್ ಹತ್ತತ್ರ ಬರ್ಬೇಕಾದ್ರೆ ನನ್ನ ಒಂದು ಕನಸಿದ್ದಿದ್ದು ನಾನು ಬೆಳ್ಳಿ ತೆರೆಯಲ್ಲಿ ಒಂದು ನಾಯಕನಾಗಬೇಕು ಅಂತ. ಅಲ್ಲೇ ಚೆನ್ನಾಗಿದ್ದೀನಿ. ಕನ್ನಡನಲ್ಲಿ ಬೆಳೆಸ್ಬೇಕಿತ್ತು, ಕನ್ನಡನಲ್ಲಿ ತಗೊಂಡೋಗ್ಬೇಕಿತ್ತು, ಅಲ್ಲಿ ತಗೊಂಡೋಗಿದ್ದೀವಿ. ಬೆಳ್ಳಿ ತೆರೆ ಮೇಲೆ ಏನ್ ಬರುತ್ತೋ ಆಮೇಲೆ ಅದನ್ನಷ್ಟು OTT ಹಾಕ್ತಾರೆ. ಚೆನ್ನಾಗಿದೆ. ಸೂಪರ್. ಪ್ಯಾನ್ ಇಂಡಿಯಾ ಮೂವಿಗಳಾಗ್ತಾ ಇದೆ, ಬಿಗ್ ಬಜೆಟ್ ಮೂವಿಗಳಾಗ್ತಾ ಇದೆ. ಒಬ್ಬ ನಟನಾಗಿ, ನಿರ್ದೇಶಕರಾಗಿ, ಹಾಗೆ ಚಿತ್ರೋದ್ಯಮವನ್ನ ಬಹಳ ವರ್ಷದಿಂದ ನೋಡಿರೋರಾಗಿ, ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ಬಿಗ್ ಬಜೆಟ್ ಸಿನಿಮಾ ಅನ್ನೋದು ಬರ್ಡನ್ ಆಗ್ತಿದ್ಯಾ, ಬ್ಲೆಸ್ಸಿಂಗಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ? ಏನಿಲ್ಲಮ್ಮ, ಐ ಥಿಂಕ್ ಇಟ್ಸ್ ಅ ನೈಸ್ ಥಿಂಗ್. ಸಿ ವಾಟ್ ಐ ಆಮ್ ಸೇಯಿಂಗ್ ಇಸ್, ದಿನ ಬೆಳಗಾದ್ರೆ ಮನೆ ಒಳಗಡೆ ತಿಂಡಿ ತಿನ್ನೋದು ಒಳ್ಳೇದೆ, ಮನೆ ಅಡಿಗೆ ಒಳ್ಳೇದೆ, ಅಪರೂಪಕ್ಕೆ ಒಂದ್ಸತಿ ಮನೆಯವರೆಲ್ಲ ಸೇರಿ ಹೊರಗಡೆ ಊಟ ಮಾಡೋದು ಒಳ್ಳೇದೆ, ಅದೇ ತರ ಒಂದು ಎಲೆ ಊಟನೂ ಒಳ್ಳೇದೆ, ಸಿಂಪಲ್ ಆಗಿ ಒಂದು ಡಯಟ್ ಊಟನೂ ಒಳ್ಳೇದು. ಎಲ್ಲಾ ತರ ಬೇಕಾಗುತ್ತೆ ಒಂದು ಚಿತ್ರರಂಗ ಬೆಳಿಬೇಕಾದ್ರೆ. ಪ್ಯಾನ್ ಇಂಡಿಯಾ ಇಸ್ ನಾಟ್ exactly a budget oriented debate or a thing. Pan India is just an intention to reach everywhere. ನಾವು ಒಂದು ಹೇಳೋ ಕತೆ ಪ್ಯಾನ್ ಇಂಡಿಯಾ. ಓಕೆ, ರೈಟ್. ಇವಾಗ ನೀವು OTT ತಗೊಂಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ಇವತ್ತಿಗೆ ಆಲ್ ಆಫ್ ಯು ಆರ್ ವಾಚಿಂಗ್ ಕೊರಿಯನ್ ಸೀರೀಸ್, ರೈಟ್? ಸೊ ಡು ಯು ಸೇ ದಟ್ ಇಸ್ ಪ್ಯಾನ್ ಇಂಡಿಯಾ? ಅವರು ಕೊರಿಯಾದಲ್ಲಿ ಸಿನಿಮಾ ಮಾಡಬೇಕಾದ್ರೆ ಇಟ್ ಈಸ್ ಸಚ್ ಅ ಸ್ಮಾಲ್ ಕಂಟ್ರಿ. ಅವ್ರಿಗೆ ಗೊತ್ತಿತ್ತಾ ಆಲ್ ಓವರ್ ದ ವರ್ಲ್ಡ್ ಪಾಪ್ಯುಲರ್ ಆಗ್ತಾರೆ ಅವರು, ಆಲ್ ಓವರ್ ದ ವರ್ಲ್ಡ್ ನೋಡ್ತಾರೆ. ಇವತ್ತು ನಿಮಗಿವತ್ತು ಎಲ್ಲ ಜೆನ್ಜಿ ಎಲ್ಲ ಬಂದಿದ್ದಾರೆ, ಹಿಂಗೆ ಎಲ್ಲ ಅಲ್ಲಿಂದನೇ ಬಂದಿರೋದು, ಯಾವುದು ಇಂಡಿಯನ್ ಕಲ್ಚರ್ ಅಲ್ಲ ಅದು. ಕರೆಕ್ಟ್. ಸೊ ಐ ಥಿಂಕ್ ವಾಂಟಿಂಗ್ ಟು ಡೂ ಬೆಟರ್, ವಾಂಟಿಂಗ್ ಟು ಗ್ರೋ, ಕನ್ನಡ ಚಿತ್ರರಂಗನ ಅಥವಾ ಭಾರತೀಯ ಚಿತ್ರರಂಗನ ತಗೊಂಡು ಬೇರೆ ಕಡೆ ಹೋಗೋಕೆ ಆಸೆ ಪಡೋದು, ಕನ್ನಡ ಚಿತ್ರರಂಗನ ತಗೊಂಡಾಗ ಇಡೀ ಭಾರತದಲ್ಲಿ ಹೋಗ್ಬೇಕದು ಅಂತ ಆಸೆ ಪಡೋದು ತಪ್ಪೇ ಅಲ್ಲ. ಪ್ಯಾನ್ ಇಂಡಿಯಾ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಬೇರೆ ಟರ್ಮ್ ಇಲ್ಲ. ಸೊ ವೆನ್ ಯು ಸಿಟ್ ಓವರ್ ಹಿಯರ್ ದೇ ವಾಂಟ್ ಟು ಪುಟ್ ಇಟ್ ಅಸ್ ಆಲ್ ಓವರ್ ಲ್ಯಾಂಗ್ವೇಜ್ ಇರೋದ್ರಿಂದ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ದಟ್ಸ್ ಓಕೆ, ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ವೈಯಕ್ತಿಕವಾಗಿ ನಿಮಗೆ ಕೆಪಾಸಿಟಿ ಇದ್ದು ನೀವು ಡೋಂಟ್ ಫರ್ಗೆಟ್, ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಇಟ್ ಇಸ್ a lot of budget for promotions. ನೀವು ಸಿನಿಮಾ ಮೇ ಬಿ ಈವನ್ ದ ಸಿನಿಮಾ ಕನ್ನಡ ಬಡ್ಜೆಟ್ ಅಲ್ಲಿ ಏನ್ ತೆಗಿತಾ ಇದೀವಿ ಅದೇ ಬಡ್ಜೆಟ್ ಇರ್ಬೋದು, ಕರೆಕ್ಟ್? ಬಟ್ ಪ್ರಮೋಷನ್ಸ್ ಅಂತ ಏನ್ ಮಾಡ್ತೀವಿ ದಟ್ ನೀಡ್ಸ್ ಅ ಲಾಟ್ ಆಫ್ ಮನಿ. ಸೊ ಆ ಕೆಪಾಸಿಟಿ ಒಬ್ಬ ನಿರ್ಮಾಪಕರಿಗಿದ್ರೆ ಹಾಗಂತ ದೇ ಆರ್ ನಾಟ್ ನೆಗ್ಲೆಕ್ಟಿಂಗ್ ಕನ್ನಡ. ಮ್ಯಾಮ್, ಫಸ್ಟ್ ಪ್ರಯಾರಿಟಿ ಕನ್ನಡ, ಯಾಕಂತ ತೆಗ್ದಿರೋದು ಕನ್ನಡದಲ್ಲಿ ಅವರು. ಐ ಡೋಂಟ್ ಥಿಂಕ್ ಎನಿಥಿಂಗ್ ಇಸ್ ರಾಂಗ್ ಅಂಡ್ ಇಟ್ ಈಸ್ ನಾಟ್ ಅ ಬರ್ಡನ್ ಎಟ್ ಆಲ್. ಅದರಲ್ಲಿ ಏನಿದೆ ತಪ್ಪು?